ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹೌದ್ ನೋಡ್ರಪ್ಪ, ಮೊದಲು ಇಡೀ ಜಗತ್ತಿನ್ಯಾಗೆ ದೊಡ್ಡ ಗದ್ದಲ ಎಬ್ಬಿಸಿದಂತ ಸುದ್ದಿನೇ ನೋಡೋಣ. ನಿಮ್ಗೆಲ್ಲ ಗೊತ್ತೇ ಇರ್ತೈತಿ ಬಿಡ್ರಿ. ಜಸ್ಟ್ ಹಿಂಗ್ ಒಂದ್ ಆಯ್ತವಾರದ ಸೂಟಿ ತಗೊಂಡ್ ಬರೋಷ್ಟ್ರಾಗ ಒಂದು ದೇಶದ ಪ್ರಧಾನಿ ಕತಿನೇ ಮುಗಿದು ಬಿಡ್ತಲ್ರಿ. ಆಶ್ಚರ್ಯವಾದರೂ ಸತ್ಯ ಅಂತ ಹೇಳ್ಬೇಕು. ಆದ್ರ ಅದಕ್ಕಿಂತ ಆಶ್ಚರ್ಯ ಆಗಿರುವುದನ್ನ ನಾ ಇವತ್ತು ಹೇಳ್ತೀನಿ. ಆಸ್ಟ್ರೇಲಿಯಾ, ಕೆನಡಾ, ಬ್ರಿಟನ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಫ್ರಾನ್ಸ್ ಹಿಂಗ ಎಲ್ಲಾ ದೇಶಗಳದ್ರಾಗ ಇರಾನ್ ಪ್ರಧಾನಿ ಖಮೇನಿ ಹತ್ಯೆಯನ್ನ ಸಂಭ್ರಮಿಸ್ಲಿಕ್ಕತ್ತಾರ. ಅಷ್ಟೇ ಯಾಕ್ರಿ, ಇರಾನ್ ದೇಶದಾಗೆ ಖುಷಿಯಿಂದ ಕುಪ್ಪಳಿಸ್ಲಿಕ್ಕತ್ತಾರ, ಕುಣದಾಡ್ಲಿಕ್ಕತ್ತಾರ. ಆದ್ರ ನಮ್ಮ ಭಾರತದಾಗ ಚಿತ್ರಣನೇ ಬೇರೆ. ಇರಾನ್ಯಾಗ ಖರೆ ಖರೆ ಮುಸ್ಲಿಮರು ಖುಷಿ ಪಡ್ಲಿಕತ್ತಾರ. ಅಮೇರಿಕ ಇಸ್ರೇಲಿಗೆ ಧನ್ಯವಾದ ಹೇಳಲಿಕತ್ತಾರ. ನಮ್ಮ ದೇಶಕ್ಕೆ ಇಷ್ಟು ದಿನ ಅಂಟ್ಕೊಂಡಿರುವಂತಹ ದರಿದ್ರ ಪೀಡೆ ತೊಲಗಿತು ಅಂತ ಹಿಗ್ಗನ್ಯಾಗ ಅದಾರ. ಆದ್ರ ನನಗ ಆಶ್ಚರ್ಯ ಮತ್ತು ಮನಸ್ಸಿಗೆ ಹತ್ತುದು ಏನಂದ್ರ, ಭಾರತದಾಗೆ ಇದ್ಕೊಂಡು ಇಲ್ಲಿನ ಗಾಳಿ, ಇಲ್ಲಿನ ನೀರು, ಇಲ್ಲಿನ ಆಹಾರ, ರೊಕ್ಕ, ಉದ್ಯೋಗ ಎಲ್ಲಾ ಬೇಕು, ಇಲ್ಲೇ ಝಾಂಡ ಉರ್ಬೇಕು. ಆದ್ರ ಸಂಬಂಧೇ ಇಲ್ಲಾರ್ದಿರೋ ಈ ಇರಾನ್ನ ಪ್ರಧಾನಿ ಸಾತ್ರ ಅಗದಿ ಏನೋ ಸ್ವಾದರ ಮಾವನೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ ಸತ್ತಂಗ ಗಳಗಳ ಅಂತ ಅಳ್ಳಿಕತ್ತಾವ. ನೋಡ್ರಿ, ಏನಿಲ್ಲಂದ್ರು ಸುಮಾರು ಒಂದು 15 ಲಕ್ಷದಷ್ಟು ಶಿಯಾ ಮುಸ್ಲಿಮ್ರು ಇರುವಂತಹ ಕಾಶ್ಮೀರದಾಗ, ಅಂದ್ರ ಆ ಕಡೆ ಜಮ್ಮು ಕಾಶ್ಮೀರದ ಕಡೆ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಅಂದ್ರ ಒಂಥರ ಎಕ್ಸ್ಪೆಕ್ಟೆಡ್ ಗೊತ್ತಿರುವಂತಹ ವಿಚಾರ. ಆದ್ರ ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರದ ಅಲಿಪುರ ಗ್ರಾಮದಾಗ ಶೋಕಾಚರಣೆ ಅಂದ್ರೆ ಏನಿದು? ಇದಕ್ಕೆ ಏನ್ ಲಿಂಕ್ ಅಂತ ನೋಡಿದ್ರ, ಈ ಅಲಿಪುರ ಗ್ರಾಮನ ಬೇಬಿ ಆಫ್ ಇರಾನ್ ಅಂತಾನೆ ಕರೀತಾರಂತ. 1986ರಾಗ ಖಮೇನಿ ಇಲ್ಲಿ ಭೇಟಿ ಕೊಟ್ಟಿದ್ರಂತ. ಅವ್ರ ಹೆಸರಿನಾಗ ಈ ಗ್ರಾಮದಾಗ ಒಂದು ದವಾಖಾನಿನೂ ಅದಂತ. ಇದೊಂಥರ ಮಿನಿ ಇರಾನ್ ಅಂತ ಹೇಳ್ತಾರಂತ. ಹಿಂಗಾಗ ಅಲಿಪುರ ಗ್ರಾಮದಾಗ ಶೋಕಾಚರಣೆ, ಎಲ್ಲರೂ ದುಃಖದಾಗ ಮುಳುಗಿ ಬಿಟ್ಟಾರ. ಅಲ್ಲ, ಇರಾನ್ನ ಪ್ರಧಾನಿ ಸತ್ತಾಗ ಇಷ್ಟು ನಮ್ಮ ರಾಜ್ಯದಾಗ ಇಷ್ಟೆಲ್ಲ ಗದ್ಲ ಎಬ್ಬಿಸ್ಲಿಕತ್ತಾರ, ಪ್ರತಿಭಟನೆ ಮಾಡ್ಲಿಕತ್ತಾರ, ಕಣ್ಣೀರ್ ಹಾಕ್ಲಿಕತ್ತಾರ. ಇವ್ರನ್ನ ದೇಶ ದ್ರೋಹಿಗಳು ಅನ್ಲಾರ್ದೆ ಮತ್ತೇನ್ ಅನ್ಬೇಕು ಹೇಳ್ರಿ? ಇದೆಲ್ಲದಕ್ಕೂ ಸರ್ಕಾರಕ್ಕ ನನ್ನೊಂದು ಪ್ರಶ್ನೆ ಐತಿರಪ್ಪ. ಇಂಥ ದೇಶ ದ್ರೋಹಿಗಳು ಹಿಂಗೆಲ್ಲಾ ಪ್ರತಿಭಟನೆ ಮಾಡ್ಲಿಕ್ಕೆ ಸುಮ್ನೆ ಬಿಡ್ಲಿಕತ್ತಿರಲ್ಲ ನೀವು? ಅಲ್ಲ, ಈ ಕಲ್ಲು ಒಗದವ್ರ ಜೋಡಿ, ಎಂತೆಂತ ಗದ್ಲ ಎಬ್ಬಿಸ್ದವ್ರ ಜೋಡಿ ಪೀಸ್ ಮೀಟಿಂಗ್ ಮಾಡೋರು ನೀವು. ಶಾಂತಿಯಿಂದ ಇರ್ಬೇಕಂತ ಅವ್ರಿಗೆ ಹೇಳಬೇಕು, ಇಲ್ಲ ಇಂಥವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟ ಹಿಂಗ ಪ್ರತಿಭಟನೆ, ಹಿಂಗ ಕಣ್ಣೀರ್ ಹಾಕೋರು, ಬಾಯಿಗೆ ಬಂದಂಗ ಒದರಾಡ್ಲಿಕತ್ತಾರ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ತೀರಿ ಅಂದ್ರೆ ಏನಂತ ಹೇಳ್ಬೇಕು? ಸರ್ಕಾರಕ್ಕೆ ಪ್ರಶ್ನೆ ಮಾಡೋರು ಯಾರು ಇಲ್ಲೇನ್ರಿ? ಇನ್ನು ನಮ್ಮ ರಾಜಕೀಯ ನಾಯಕರು ಏನ್ ಮಾಡ್ಲಿಕತ್ತಾರ ಅಂತ ನೋಡಿದ್ರ, ಛೇ, ಈ ಕಾಂಗ್ರೆಸ್ಸಿನ ಸಾಮಾಜಿಕ ನ್ಯಾಯ ಅನ್ನೋದು, ಎಲ್ಲರಿಗೂ ಅವ್ರವ್ರ ಹಕ್ಕು ಸಿಗ್ಬೇಕನ್ನೋದು, ಸಮಾನತೆ, ಮಾನವೀಯತೆ ಅಂತ ಏನ್ ಮಾತಾಡ್ತಾರಲ್ಲ ಕಾಂಗ್ರೆಸ್ ನಾಯಕರೆಲ್ಲ, ಸುಳ್ಳೇ ಸುಳ್ಳು, ಬರೀ ಸುಳ್ಳೇ ಸುಳ್ಳು ಹಿಂಗಂತ ನಾ ಹೇಳಿಕತ್ತಿಲ್ರಿ. ಅವ್ರದೇ ಪಕ್ಷದ ನಾಯಕ, ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂತಹ ಉಗ್ರಪ್ಪನವರು ಓಪನ್ ಆಗಿ ಹೇಳಿಕತ್ತಾರ, ಈ ದಲಿತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾರಲ್ಲ, ಬರೀ ಹೆಸರು ಹೇಳಲಿಕ್ಕೆ ಅಷ್ಟೇ ಬೇಕಂತ ಹೇಳಿಕತ್ತಾರ. ಅವರು ಮಂತ್ರಿಗಳಾಗಿದ್ರಿ, ಏನ್ರಿ ಆಗಿದೆ? ನೀವು ಈ ವರ್ಗವನ್ನ ವೋಟ್ ಹಾಕಿಸ್ಕೊಳ್ತೀರಿ, ಈ ವರ್ಗದ ರಿಸರ್ವೇಶನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೀರಿ. ನಾನು ನಿಮ್ಮ ಮೂಲಕ ಕೇಳ್ತೀನಿ, ಈ ಜಿಲ್ಲಾ ಮಂತ್ರಿ ಮಿಸ್ಟರ್ ಮಹದೇವಪ್ಪ, ಅಧಿಕಾರ ಬೇಕಾದ್ರೆ ದಲಿತರು ಅಂತ ಹೇಳ್ತಾರೆ. ಆದ್ರೆ ಈ ದಲಿತ ವರ್ಗಕ್ಕೆ ಆಗುವಂತ ಅನ್ಯಾಯದ ವಿರುದ್ಧ ಯಾಕೆ ಧ್ವನಿ ಎತ್ತಾ ಇಲ್ಲ? ದಯಮಾಡಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋಡಿ. ನಾನು ರಾಜಕಾರಣಿಯಾಗಿ ಪಾರ್ಟಿ ಫೋರಂ ಅಲ್ಲಿ ಏನು ಹೇಳಬೇಕೋ ಹೇಳಿದ್ದೇನೆ, ಪತ್ರಗಳನ್ನು ಬರೆದಿದ್ದೇನೆ.
ಆದ್ರೆ ಈ ವರ್ಗದ ಜನ ಇವತ್ತು ಉಳಿಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಕೇವಲ ಯಕ್ಷ ಪ್ರಶ್ನೆ ಆಗುತ್ತೆ. ಕೇಳಿಸ್ಕೊಂಡ್ರ್ಯಾ ಮಹದೇವಪ್ಪನವ್ರೆ? ಉಗ್ರಪ್ಪನವ್ರು ಕೇಳಿದ ಪ್ರಶ್ನೆಗ ನಿಮ್ ಬಳಿ ಉತ್ತರ ಐತಿ ಏನ್ ಹೇಳ್ರಿ? ಅವ್ರು ಏನೋ ತಮ್ಮ ಹೆಸರಿಗೆ ತಕ್ಕಂಗ ತಮ್ಮದೇ ಪಕ್ಷದವರ ವಿರುದ್ಧ ಉಗ್ರಪ್ಪ ಆಗ್ಯಾರ, ಉಗ್ರ ರೂಪ ತಾಳ್ಯಾರ. ನೀವು ನಿಮ್ ಹೆಸರಿಗೆ ತಕ್ಕಂತೆ ಮಹದೇವಪ್ಪನಾಗೋದು ಯಾವಾಗ್ರಿ? ಬಿಡ್ರಿ, ಅವ್ರ ಪಕ್ಷದ ನಾಯಕರಿಗೆ ಇಂಥ ಪರಿಯ ಸಮಾಧಾನ, ಸಿಟ್ಟು, ರೋಷಾವೇಶ, ಭಿನ್ನಾಭಿಪ್ರಾಯ, ಕುರ್ಚಿ ಗದ್ಲ ಇಷ್ಟೆಲ್ಲಾ ಗದ್ಲೆದ್ದಾಗ ಇನ್ನೊಮ್ಮೆ ಎಂದರೆ ನಮ್ಮ ರಾಜ್ಯದಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಐತೇನ್ ಹೇಳ್ರಿ? ನೋವೇ, ಚಾನ್ಸೇ ಇಲ್ಲ. ಮತ್ತೆ ಹಿಂಗ ನಾ ಹೇಳಿಕತ್ತಿಲ್ರಪ್ಪ, ಮತ್ ಅವ್ರದೇ ಪಕ್ಷದ ನಾಯಕರೇ ಹೇಳಿಕತ್ತಾರ ಓಪನ್ ಆಗಿ ಕಾಂಗ್ರೆಸ್ ಸರ್ಕಾರ ಮುಂದೆಂದೂ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಅಗದಿ ಆತ್ಮವಿಶ್ವಾಸದಿಂದ ಹೇಳಿಕತ್ತಾರ. ಮುಂದಿನ ಸರಿ ಸರ್ಕಾರ ಬರುತ್ತೆ ಅಂತ ಯಾರು ಹೇಳೋರು ಯಾರು? ಮುಂದಿನ ಸರಿ ಸರ್ಕಾರ ಬರುತ್ತೆ ಅಂತ ಯಾರು ಹೇಳೋರು ಯಾರು? ಜನ ಹೇಳ್ತಾವ್ರ, ನಾವೇನ್ ಹೇಳ್ತಾ ಇದೀನಿ, ಇನ್ನೊಬ್ರು ಹೇಳ್ತಾವ್ರ. ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ನೋಡಿದ್ರೆ ರಾಜಣ್ಣ, ಬಾಲಕೃಷ್ಣ ಅವರ ಮಾತು ಕೇಳಿದ್ರೆ ಅವ್ರಿಬ್ರು ಹೇಳ್ತಾ ಇರುವುದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳಿಕತ್ತಿಲ್ಲ ಅವರು. ಅಷ್ಟೇ ಅಲ್ರಿ, ಇದು ಅವ್ರ ಅಭಿಪ್ರಾಯ ಅಷ್ಟೇ ಅಲ್ಲ, ರಾಜ್ಯದ ಮಂದಿ ಅಭಿಪ್ರಾಯನೂ ಅಷ್ಟೇ ಐತಿ. ಅಲ್ಲ, ಅಧಿಕಾರಕ್ಕೆ ಬರ್ತೈತಿ ಅನ್ನುವಂಥ ಆತ್ಮವಿಶ್ವಾಸ ಒಂದ್ ಸ್ವಲ್ಪ ಇಲ್ಲ, ಆದ್ರ ಇನ್ನೊಮ್ಮೆ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿಕತ್ತಾರ ನೋಡ್ರಿ. ಹೊಡ್ರಿ ಇದಕ್ಕೊಂದು ಚಪ್ಪಾಳೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.